ಸರ್, ಇವತ್ತಿನ ಬಜೆಟ್ ಬಗ್ಗೆ ನಿಮ್ಮ ಒಪಿನಿಯನ್? ಕೇಂದ್ರ ಸರ್ಕಾರದ ಬಜೆಟ್ ಇವತ್ತು ಮಂಡನೆ ಆಗಿದೆ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಆರ್ಥಿಕ ಸಚಿವರಂಥ ನಿರ್ಮಲಾ ಸೀತಾರಾಮನ್ ಇವತ್ತಿನ ಬಜೆಟ್ ಮಂಡನೆ ಮಾಡಿದ್ದಾರೆ. ಅತ್ಯಂತ ಸ್ವಾಗತಾರ್ಹವಾದಂಥ ಬಜೆಟ್, ಭಾಳ ಪ್ರೋಗ್ರೆಸಿವ್ ಬಜೆಟ್ಟು. ಬಹುಶಃ ಭಾಳ ದಿವಸದ ನಿರೀಕ್ಷೆಯನ್ನು ಮಾಡ್ಕೊಂಡಿದ್ದರು ಭಾರತ ದೇಶದ ಜನತೆ, ಕೃಷಿಕರು, ಉದ್ಯಮೆದಾರರು ಮತ್ತು ಸಾಮಾನ್ಯ ಜನ. ಅವ್ರ ನಿರೀಕ್ಷೆ ತಕ್ಕಂತೆ ಇವತ್ತು ಬಜೆಟ್ನ ಕ್ರಮಗಳು ಮತ್ತು ಬಜೆಟ್ಟು ಮಂಡನೆ ಆಗಿದೆ ಅಂಥೇಳಿ ನಾನು ಹೇಳ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ಭಾಳ ವರ್ಷದಿಂದ ಬೇಡಿಕೆ ಇತ್ತು ಮಧ್ಯಮ ವರ್ಗದ ಜನರದ್ದು. ಏನಂದರೆ ಈ ಇನ್ಕಮ್ ಟ್ಯಾಕ್ಸದ್ದು ಏನದ ಆದಾಯ ಮಿತಿ ಜಾಸ್ತಿ ಮಾಡಬೇಕಂಥೇಳಿ. ಬಹುಶಃ ಇವತ್ತು ಯಾರೂ ನಂಬಿರಲಿಕ್ಕಿಲ್ಲ. ಇವತ್ತು 12 ಲಕ್ಷದವರೆಗೆ ಈ ಒಂದು ಆದಾಯ ಇದ್ದಂಥವರ ಒಂದು ಸಂಪೂರ್ಣವಾದಂಥ ಇನ್ಕಮ್ ಟ್ಯಾಕ್ಸ್ ಅದು ವಿನಾಯಿತಿ ಕೊಟ್ಟಿದ್ದು ಭಾಳ ಒಂದು ದೊಡ್ಡದಾದಂಥ ಒಂದು ಕೆಲಸ. ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಿದೆ. ಅದರಲ್ಲಿ ಸರ್ಕಾರಿ ನೌಕರದಲ್ಲಿದ್ದಂಥವರು ಅವರ ಆದಾಯದ್ದಿರ್ಬೋದು, ಅವ್ರು ಹಿಡ್ಕೊಂಡು ಮಧ್ಯಮ ವರ್ಗದ ಜನರಿಗೆ ದೊಡ್ಡ ಪ್ರಮಾಣದ ಆದಾಯ ಅದರಿಂದ ಬೆನಿಫಿಟ್ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಮುಂದೆ ಲಿಮಿಟೇಷನ್ ಏನಿದೆ 30% ಇವೆಲ್ಲ 25 ಲಕ್ಷವರೆಗೂ ಸಹಿತ 30% ಟ್ಯಾಕ್ಸ್ ಕಡಿಮೆ ಮಾಡುವಂಥದ್ದು ಅದು ಸಹಿತ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆನಿಫಿಟ್ ಆಗ್ತದೆ. ಹೀಗಾಗಿ ಒಂದು ದೊಡ್ಡ ರಿಲೀಫು ಇವತ್ತು ಮೋದಿಜಿಯವರು ಈ ದೇಶಕ್ಕೆ ಮಧ್ಯಮ ವರ್ಗದವ್ರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದರ ಜೊತೆಗೆ ನಮ್ಮ ಪ್ರಯಾರಿಟೀಸ್ ಏನಿದ್ದಾವೆ ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಇವತ್ತು ಕೃಷಿ ಇಲಾಖೆಗೆ ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಭಾಳ ಏನು ಇಲ್ಲಿವರೆಗಿರುವಂಥ ಸ್ಕೀಮ್ಗಳನ್ನು ಮುಂದುವರಿಸಿದ್ದಾರೆ. ಮತ್ತು ಅದರಲ್ಲಿ ಯಾವ ತಾಲೂಕುಗಳಲ್ಲಿ ಯಾವ ಡಿಸ್ಟಿಕ್ನಲ್ಲಿ ಇವತ್ತು ಉತ್ಪಾದನೆ ಕಡಿಮೆ ಇದೆ, ಕೃಷಿ ಉತ್ಪಾದನೆ ಅದನ್ನು ಹೆಚ್ಚಳ ಮಾಡಲಿಕ್ಕೆ ಹೆಚ್ಚಿನ ರೀತಿ ಪ್ರೋತ್ಸಾಹ ಕೊಡುವಂಥ ಕೆಲಸ ಇವತ್ತು ಇದರಿಂದ ಆಗ್ತಾಯಿದೆ. ಮತ್ತು ಹಲವಾರು ಕೃಷಿ ಯೋಜನೆಗಳನ್ನು ಮುಂದುವರಿಸುವಂಥ ಕೆಲಸ, ಅದರ ಮುಖಾಂತರ ರೈತರ ಆದಾಯ ಹೆಚ್ಚಳ ಮಾಡಲಿಕ್ಕೆ ಎಲ್ಲ ರೀತಿಯ ಉಪಕ್ರಮವನ್ನು ಕೈಗೊಂಡಿದ್ದಾರೆ. ಮತ್ತು ಭಾಳ ಇನ್ನೊಂದು ಇಂಪಾರ್ಟೆಂಟ್ ಸೆಕ್ಟರ್ ಅಂದರೆ MSME, ಸಣ್ಣ ಕೈಗಾರಿಕೆ. ಅದರ ಕಾಂಟ್ರಿಬ್ಯೂಷನ್ GDP ಇದರಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರೋದರಿಂದ ಸಣ್ಣ ಉದ್ಯಮಿಗಳನ್ನು ಬೆಳೆಸಲಿಕ್ಕೆ, ಹೆಚ್ಚು ಉದ್ಯೋಗ ಅವಕಾಶ ಮಾಡಲಿಕ್ಕೆ ಅದಕ್ಕೂ ಹಲವಾರು ಯೋಜನೆಗಳನ್ನು ತರುವ ಮುಖಾಂತರ ಅದಕ್ಕೊಂದು ದೊಡ್ಡದಾದಂಥ ಒಂದು ಕೊಡುಗೆಯನ್ನು ಇವತ್ತು ಕೊಟ್ಟಿದ್ದಾರೆ. ಮತ್ತು ಉದ್ಯಮೆ ಕೈಗಾರಿಕೆ ನಡೆಸುವಂಥವ್ರಿಗೆ, ಸ್ಟಾರ್ಟಪ್ ಇದ್ದವರಿಗೆ ಅವ್ರಿಗೆ ಇನ್ನೂ ಹೆಚ್ಚು ಅನುಕೂಲತೆ, ಸಬ್ಸಿಡಿ ಕೊಡುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಇದರ ಜೊತೆಗೆ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಭಾಳ ಮುಖ್ಯವಾಗಿ ಅವರ ಒಂದು ಭಾಳ ಒಂದು ಪ್ರೆಸ್ಟೇಜಿಯಸ್ ಏನೊಂದು ಉಡಾನ್ ಯೋಜನೆ ಇತ್ತು ಅದನ್ನು ಜಾರಿಗೆ ತರುವಂಥದ್ದು. ನಾನು ಇತ್ತೀಚೆಗೆ ನನಗೆ ಒಂದು ನೆನಪು ಮಾಡ್ತದೆ. ಇತ್ತೀಚೆಗೆ ಸನ್ಮಾನ್ಯ ಮೋದಿಜಿಯವ್ರನ್ನ ಭೇಟಿಯಾದಾಗ ಅವರು ಚರ್ಚೆಯ ಸಂದರ್ಭದಲ್ಲಿ ನಾನು ಹೇಳಿದೆ, ಉಡಾನ್ ಯೋಜನೆ ಅತ್ಯಂತ ಪಾಪ್ಯುಲರ್ ಯೋಜನೆ. ಅದರಿಂದ ಟೈರ್ 2 ಸಿಟಿಗೆ ಅಲ್ಲಿ ಏರ್ ಕನೆಕ್ಟಿವಿಟಿ ಹೆಚ್ಚು ಅನುಕೂಲ ಆಗಿದೆ ಅನ್ನುವಂಥದ್ದನ್ನು ಅವ್ರ ಗಮನಕ್ಕೆ ತೊಗೊಂಬಂದಿದ್ದೆ. ಅಷ್ಟೇ ಅಲ್ಲ, ಆ ಪೀರಿಯಡನ್ನು ನೀವು ಹೆಚ್ಚಳ ಮಾಡಬೇಕು ಅನ್ನುವಂಥ ರಿಕ್ವೆಸ್ಟ್ ಮಾಡಿದೆ. ಯಾಕಂದರೆ 3 ವರ್ಷದ ಪೀರಿಯಡ್ ಆದಮೇಲೆ ಆ ಏರ್ಲೈನ್ಸ್ ಅವರು ಬೇರೆ ಸಿಟಿಗೆ ಅವ್ರು ಶಿಫ್ಟ್ ಆಗ್ತಾರೆ. ಆ ಹಿನ್ನೆಲೆಯಲ್ಲಿ ಆ ಪೀರಿಯಡ್ ಹೆಚ್ಚು ಅವಾಗ ಅವರು ಓಪನ್ ಹೇಳಿದರು, ಇಲ್ಲ ಅದ್ರ ಬಗ್ಗೆ ನಾವು ಭಾಳಷ್ಟು ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಬಜೆಟ್ನಲ್ಲಿ ಅದು ಪೀರಿಯಡ್ ಜಾಸ್ತಿ ಮಾಡಿದ್ದು ಮತ್ತು ಉಡಾನ್ ಯೋಜನೆಯನ್ನು ಸ್ಕೀಮನ್ನು ವಿಸ್ತರಣೆ ಮಾಡಿದ್ದು ಕೇಳಿ ಭಾಳ ಸಂತೋಷ ಆಗಿದೆ. ಇದರಿಂದ ಟೈರ್ 2 ಸಿಟಿ ಇಲ್ಲಿವರೆಗೆ ನೋಡ್ರಿ, ಎಲ್ಲಿವರೆಗೆ ಯಾವ ಟೈರ್ 2 ಸಿಟಿಗೆ ಏರ್ ಕನೆಕ್ಟಿವಿಟಿ ಇರುವುದಿಲ್ಲೋ ಅಲ್ಲಿವರೆಗೆ ಡೆವಲಪ್ ಆಗೋದಿಲ್ಲ. ಇವತ್ತು ಏರ್ ಕನೆಕ್ಟಿವಿಟಿ ಬಂದಿದ್ದರಿಂದ ಟೈರ್ 2 ಸಿಟಿ ಕರ್ನಾಟಕದ ಇರ್ಬೋದು, ಬೇರೆ ದೇಶದ ಬೇರೆ ಭಾಗದಲ್ಲಿ ಇರ್ಬೋದು, ಎಲ್ಲವೂ ಇಂಪ್ರೂವ್ಮೆಂಟ್ ಆಗಿದೆ ಬಿಸ್ನೆಸ್ಸು ಮತ್ತೊಂದು ದೃಷ್ಟಿಯಿಂದ. ಅದಕ್ಕೆ ಇದು ಉಡಾನ್ ಯೋಜನೆ ವಿಸ್ತರಣೆ ಮಾಡಿದ್ದು ಭಾಳ ಖುಷಿ ತರುವಂಥ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ರೀತಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಒಂದಷ್ಟು ಮತ್ತು ಇನ್ನೊಂದು ಭಾಳ ಕುಡಿಯುವ ನೀರಿನ ಯೋಜನೆ ಪ್ರತಿಯೊಂದು ಹಳ್ಳಿಗೆ ನಾವು ನೋಡ್ತಾ ಇದ್ದೇನಿಲ್ಲ. ಹಳ್ಳಿಗಳಿಗೆ ಹೋದಾಗ ಭಾಳಷ್ಟು ತೊಂದರೆಗಳಿದ್ದು, ನಾ ಹಿಂದೆ RDPR ಮಿನಿಸ್ಟ್ರಾಗೂ ಕೆಲಸ ಮಾಡಿದ್ದೀನಿ. ಕುಡಿ ನೀರಿನ ಯೋಜನೆ ಎಲ್ಲಿಯೂ ಜಾರಿಯಾಗಿರಲಿಲ್ಲ. ಆದರೆ ಮೋದಿಜಿಯವರು ಬಂದ ಮೇಲೆ ಜಲಜೀವನ ಮಿಷನ್ ಇದು ಬಂದ ಮೇಲೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕುಡಿಯುವ ನೀರಿನ ಯೋಜನೆ ಜಾರಿ ಆಗ್ತಾಯಿದೆ. ಅದನ್ನು ಸಹಿತ 2028ರವರೆಗೆ ವಿಸ್ತರಣೆ ಮಾಡುವಂಥ ಕೆಲಸ ಇವತ್ತು ಮೋದಿಜಿಯವರು ಮಾಡಿದ್ದಾರೆ ಇದರ ಮುಖಾಂತರ. ಅದಕ್ಕಾಗಿ ಇವತ್ತು ಕೃಷಿ, ಕುಡಿಯುವ ನೀರು, ಉದ್ಯೋಗ ಅವಕಾಶ ಮತ್ತು ಉದ್ಯೋಗಪತಿಗಳಿಗೆ ಹೆಚ್ಚಿನ ರೀತಿಯಂಥ ನೆರವು ಮತ್ತು ಉದ್ಯೋಗ ಅವಕಾಶ ಕೊಡಲಿಕ್ಕೆ ಹೆಚ್ಚಿನ ರೀತಿ MSME ಡೆವಲಪ್ಮೆಂಟ್ ಮಾಡುವಂಥದ್ದು, ಇವೆಲ್ಲ ಯೋಜನೆ ಮುಖಾಂತರ ಒಂದು ಭಾಳ ಅತ್ಯುತ್ತಮವಾದಂಥ ಬಜೆಟನ್ನು ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಅದಕ್ಕೆ ಮೋದಿಜಿಯವರ ಒಂದು ಮಾರ್ಗದರ್ಶನ ಇದೆ. ಇದನ್ನು ಸ್ವಾಗತ ಮಾಡ್ತೀನಿ. ಭಾಳ ಒಳ್ಳೆಯ ರೀತಿಯ ಬಜೆಟು ಮತ್ತು ಏನೇ ನಮ್ಮದು ವಿಕಸಿತ ಭಾರತ ಏನಿದೆಯಲ್ಲ, ಆ ವಿಕಸಿತ ಭಾರತ ಆ ಕಲ್ಪನೆ ಅದಕ್ಕೆ
ರೂಪ ಕೊಡಲಿಕ್ಕೆ ಈ ಬಜೆಟ್ ನೆರವಾಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳಿ ಈ ಬಜೆಟನ್ನು ನಾನು ಸ್ವಾಗತ ಮಾಡ್ತೀನಿ. ಸರ್, ಈಗ ಕರ್ನಾಟಕದ ವಿಚಾರಕ್ಕೆ ಬಂದರೆ ಅಂದರೆ ಬಿಹಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾರೆ, ಕರ್ನಾಟಕಕ್ಕೆ ಈ ಬಾರಿ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿಲ್ಲ ಅನ್ನುವಂಥ ಆರೋಪ ಸರ್. ನೋಡಿ, ಓವರಾಲ್ ಇವೇನು ಪ್ರಾಜೆಕ್ಟ್ ಇದಾವಲ್ಲ, ಈಗ ಉಡಾನ್ ಯೋಜನೆ ವಿಸ್ತರಣೆ ಆದರೆ ಎಲ್ಲ ಟೈರ್ 2 ಸಿಟಿಗೆ ನಮಗೂ ಅನುಕೂಲ ಆಗ್ತದೆ. ಅದೇ ರೀತಿ MSME ಕ್ಷೇತ್ರಕ್ಕೆ ಕೆಲವೊಂದು ಸಿಟಿಗೆ ಕೆಲವೊಂದು ಇದಕ್ಕೆ ಮಾತ್ರ ಅನೌನ್ಸ್ ಮಾಡೋದು ಬಿಟ್ಟರೆ ಇವತ್ತು ಬಿಹಾರಕ್ಕೆ ಉಳಿದು ಓವರಾಲ್ ಎಲ್ಲ ಸ್ಕೀಮ್ ಏನಿದಾವಲ್ಲ, ಪಾಲಿಸಿ ಡಿಸಿಷನ್ಸ್ ಅದಲ್ಲ, ಎಲ್ಲವೂ ಕರ್ನಾಟಕವೂ ಅಪ್ಲೈ ಆಗ್ತದೆ. ಅದೇನು ಕರ್ನಾಟಕ ಹೊರತುಪಡಿಸಿ ಅಂತ ಇರೋದಿಲ್ಲ. ಕೃಷಿಗೆ ಸಂಬಂಧಪಟ್ಟ ಸರ್ ಹಂಗಲ್ಲ, ಈಗ ನೋಡಿ ಭದ್ರಾ ಮೇಲ್ದಂಡೆ ಯೋಜನೆ ಸೇರಿದಂತೆ ಸಾಕಷ್ಟು ನೀರಾವರಿ ಯೋಜನೆಗಳಿಗೆ ಅನುದಾನದ ಹಂಚಿಕೆ ಆಗಬೇಕಾಗಿದೆ. ವಿಶೇಷವಾಗಿ ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಪ್ರಪೋಸಲ್ಗಳನ್ನ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿದೆ. ಬಟ್ ಯಾವುದಾದ್ರೂ ಒಂದು ಸ್ಕೀಮ್ ಅಲ್ಲಾದ್ರೂ ಕರ್ನಾಟಕದ ಉಲ್ಲೇಖ ಆಗಲಿಲ್ಲ. ಈಗಾಗಲೇ ನಾವು ಒಂದು ಹೇಳಿದ್ವಿ. ಈಗ ಬೆಂಗಳೂರಿಗೆ ಸೀಮಿತವಾಗಿ ಹೇಳೋದಾದರೆ ಬೆಂಗಳೂರಿಗೆ ಈಗಾಗಲೇ ಹಲವಾರು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಆಗಲಿ, ಇದ್ದಂಥ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಆಗ್ತಾ ಇಲ್ಲ. ಇವತ್ತು ರೈಲ್ವೆ ಯೋಜನೆ ಎಷ್ಟು ಕೊಟ್ಟಿದ್ದಾರಲ್ಲ ಕೇಂದ್ರದವರು, ಹಿಂದೆ ಯಾವುದೇ ಇತಿಹಾಸ ತೆಗೆದು ನೋಡಿದರೆ ಇಷ್ಟೊಂದು ರೈಲ್ವೆ ಯೋಜನೆ ಯಾವಾಗ ಬಂದಿರಲಿಲ್ಲ. ಆದರೆ ಇವತ್ತು ರಾಜ್ಯ ಸರ್ಕಾರ ಏನು ಮಾಡ್ತದೆ, ಭೂ ಸ್ವಾಧೀನ ಮಾಡುವಂಥ ಪ್ರೊಸೆಸ್ಸೇ ಮಾಡ್ತಾ ಇಲ್ಲ. ಅದನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಬೆಳಗಾವಿ, ಕಿತ್ತೂರು, ಧಾರವಾಡದ್ದು ಹೊಸ ರೈಲ್ವೆ ಲೈನ್ ಅನೌನ್ಸ್ ಆಯಿತು, 900 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅಲ್ಲಿ ಭೂ ಸ್ವಾಧೀನ ಮಾಡಿ ಬೇಗ ಅಂದ್ರೆ ನಾನೇ ಮೀಟಿಂಗ್ ಮಾಡ್ತಾ ಇದ್ದೀನಿ, ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತಾ ಇದ್ದೇನೆ. ರಾಜ್ಯ ಸರ್ಕಾರ ಅದಕ್ಕೆ ಏನೋ ಒಂದಿಷ್ಟು ಆಸಕ್ತಿ ತೊಗೊತಾ ಇಲ್ಲ. ಈ ರೀತಿ ಹಲವಾರು ಯೋಜನೆಗಳನ್ನು ರಾಜ್ಯ ಸರ್ಕಾರದ ಏನು ಪಾತ್ರ ಇದೆ ಅದನ್ನು ಮಾಡುವಂಥ ಕೆಲಸ ಮಾಡಲಿ. ಅದು ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಬ್ಲೇಮ್ ಮಾಡುವಂಥದ್ದು ಬೇಡ ಅಂತ ಹೇಳ್ತೇನೆ. ಓಕೆ.